ಫ್ರೆಂಡ್ ಫೈನಲಿ ನನಗೆ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಈ ಒಂದು ಪಿನ್ ಬಂದಿದೆ ಫ್ರೆಂಡ್. ಇದು ಪೋಸ್ಟ್ ಮುಖಾಂತರ ನನಗೆ ಬಂತು. ನಾನು ಇದನ್ನ ಅಪ್ಲೈ ಮಾಡಿದ್ದು ಏಪ್ರಿಲ್ 27ಕ್ಕೆ. ಇದು ನನಗೆ ಬಂದಿದ್ದು ಮೇ 6ಕ್ಕೆ. ಜಸ್ಟ್ 10 ದಿನ ಒಳಗಡೆ ನಿಮಗೆ ಪಿನ್ ಬಂದಿದೆ ಫ್ರೆಂಡ್. ಟೋಟಲ್ ಆಗಿ ನೀವು ನಾರ್ಮಲ್ ವಿಡಿಯೋ ನೋಡ್ತಾರೆ ಯೂಟ್ಯೂಬ್ ನಲ್ಲಿ ಅಂತ ನಿಮ್ಗೆ ಗೊತ್ತಾಗಲ್ಲ. ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಯಾರೆಲ್ಲ ನ್ಯೂ ಯೂಟ್ಯೂಬರ್ ಇದ್ದೀರಲ್ಲ ಅವ್ರಿಗೂ ಕೂಡ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಇದು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಯಾವೊಂದು ಕ್ರೈಟೀರಿಯಾ ಕಂಪ್ಲೀಟ್ ಮಾಡಿಗೆ ಬರುತ್ತೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಫ್ರೆಂಡ್. ಟೋಟಲ್ ಆಗಿ ಇದು ನನಗೆ ಬಂದಿರೋದು ತುಂಬಾ ಖುಷಿ ಆಯ್ತು. ಇದು ಪೋಸ್ಟ್ ಮುಖಾಂತರ ನನಗೆ ತಲುಪಿದಾಗ ತುಂಬಾನೇ ಖುಷಿ ಆಯ್ತು ಫ್ರೆಂಡ್. ಟೋಟಲ್ ಆಗಿ ಇದು ಏನಪ್ಪಾ ಅಂದ್ರೆ ಯೂಟ್ಯೂಬರ್ ಅಂದ್ರೆ ಯೂಟ್ಯೂಬ್ ನಲ್ಲಿ ದುಡ್ಡು ಮಾಡಬೇಕು ಅಂದ್ರೆ ಇದು ಮೇನ್. ಯೂಟ್ಯೂಬ್ ಕಡೆಯಿಂದ ಬಂದಿರುವಂತ ಈ ಒಂದು ಪಿನ್ ಮೇನ್. ಇಲ್ಲಾಂದ್ರೆ ಈ ಪಿನ್ ಬರಲಿಲ್ಲ ಅಂದ್ರೆ ದುಡ್ಡು ಮಾಡಕ್ಕೆ ಆಗಲ್ಲ ಯೂಟ್ಯೂಬ್ ನಲ್ಲಿ ಫ್ರೆಂಡ್. ಟೋಟಲ್ ಆಗಿ ಮೊದಲಿಗೆ ಯೂಟ್ಯೂಬರ್ ಆಗ್ಬೇಕು ಅಂದ್ರೆ ಮೊದಲಿಗೆ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಚಾನಲ್ ಕ್ರಿಯೇಟ್ ಮಾಡ್ಕೊಂಡ ಮೇಲೆ ನಾನು ಈ ವಿಡಿಯೋ ಹಾಕ್ತಾ ಬಂದೆ. ಹಾಕಿದ್ಮೇಲೆ 1,000 ಸಬ್ಸ್ಕ್ರೈಬರ್ಸ್ ಹಾಗೆ 4,000 ವಾಚ್ ಟೈಮ್ ಕಂಪ್ಲೀಟ್ ಆಯ್ತು. ಒಬ್ಬೊಬ್ರು 1 ತಿಂಗಳು ಮಾಡ್ತಾರೆ, 2 ತಿಂಗಳು ಮಾಡ್ತಾರೆ, 6 ತಿಂಗಳು ಮಾಡ್ತಾರೆ, 1 ವರ್ಷ ಮಾಡ್ತಾರೆ. ನನಗೆ 1 ವರ್ಷದ ಮೇಲೆ ಪಟ್ಟು ಆಯ್ತು, ಮಾನಿಟೈಸೇಷನ್ ಆಯ್ತು. ಆದ್ಮೇಲೆ ನನಗೆ ಅಲ್ಲಿ ಯೂಟ್ಯೂಬ್ ಅವರು ನನಗೆ ಮೊದಲಿಗೆ ಏನ್ ಮಾಡ್ತಾರೆ ಅಂದ್ರೆ, ನೀವು ಒಂದು ಗೂಗಲ್ ಆಡ್ಸೆನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಒಂದು ಆಪ್ಷನ್ ಬರುತ್ತೆ, ಅಪ್ಲೈ ಆದ್ಮೇಲೆ ಒಂದು ಆಪ್ಷನ್ ಬರುತ್ತೆ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನಾವು. ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಆಡ್ಸೆನ್ಸ್ ನ ಕ್ರಿಯೇಟ್ ಮಾಡಿದ್ಮೇಲೆ ನನಗೆ $10 ಆದ್ಮೇಲೆ ನನ್ನ ಚಾನಲ್ ಅಲ್ಲಿ $10 ಆದ್ಮೇಲೆ ಐಡೆಂಟಿ ವೆರಿಫಿಕೇಶನ್ ಅಂತ ಕೇಳುತ್ತೆ ಫ್ರೆಂಡ್. ಐಡೆಂಟಿ ವೆರಿಫಿಕೇಶನ್ ಅಂದ್ರೆ ನಂದು ಪಾನ್ ಕಾರ್ಡ್ ಆಗ್ಲಿ, ವೋಟರ್ ಐಡಿ ಆಗ್ಲಿ, ಡ್ರೈವರ್ ಲೈಸೆನ್ಸ್ ಆಗ್ಲಿ, ಇವೇನು ಇದು ತಗೊಂಡು ಐಡೆಂಟಿ ವೆರಿಫಿಕೇಶನ್ ಮಾಡಬೇಕು ನಾನು. ಆ ಒಂದು ಐಡೆಂಟಿ ವೆರಿಫಿಕೇಶನ್ ಮಾಡಿದ್ಮೇಲೆ ನನಗೆ ಐಡೆಂಟಿ ವೆರಿಫಿಕೇಶನ್ ಕಂಪ್ಲೀಟ್ ಆದ್ಮೇಲೆ 27ಕ್ಕೆ ಕಂಪ್ಲೀಟ್ ಆಯ್ತು. ಏಪ್ರಿಲ್ 27ಕ್ಕೆ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮೇಲೆ ಮೇ 6ಕ್ಕೆ ಇದು ಪೋಸ್ಟ್ ಮುಖಾಂತರ ಬಂತು ಫ್ರೆಂಡ್. ಇದು ಗೂಗಲ್ ಆಡ್ಸೆನ್ಸ್ ಪಿನ್ ನನಗೆ ಮೇ 6ಕ್ಕೆ ಬಂತು. 6ಕ್ಕೆ ಬಂದು ನಾನು ಅಪ್ಲೈ ಮಾಡಿ ಕಂಪ್ಲೀಟ್ ಆಯ್ತು. ಅಡ್ರೆಸ್ ಐಡೆಂಟಿ ವೆರಿಫಿಕೇಶನ್ ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ್ಮೇಲೆ ಇದು ಬಂತು 6ನೇ ತಾರೀಕು ಕೂಡ ನಾನು ಇದನ್ನ ಹಾಕಿದ್ದೆ. ಪಿನ್ ಹಾಕಿ ಅಪ್ಲೈ ಕೊಟ್ಟೆ. ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟ್ ಆಯ್ತು ಫ್ರೆಂಡ್. ಕಂಪ್ಲೀಟ್ ಆದ ತಕ್ಷಣ ನನಗೆ ಈಗ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಆಡ್ ಮಾಡೋಕ್ಕೆ ಹೇಳುತ್ತೆ. ಬ್ಯಾಂಕ್ ಆಡ್ ಅಕೌಂಟ್ ಮಾಡಿದ್ಮೇಲೆ ನನಗೆ ಡೈರೆಕ್ಟ್ ಆಗಿ ಯೂಟ್ಯೂಬ್ ನಲ್ಲಿ $100 ಆದ್ಮೇಲೆ ನನ್ನ ಒಂದು ಅಕೌಂಟಿಗೆ ಡೈರೆಕ್ಟ್ ಆಗಿ ಆ ಒಂದು ಬ್ಯಾಂಕ್ ಆಡ್ ಮಾಡ್ತೀನಲ್ಲ ಆ ಬ್ಯಾಂಕಿಗೆ ಡೈರೆಕ್ಟ್ ಆಗಿ ದುಡ್ಡು ಬಂದು ಬೀಳುತ್ತೆ ಫ್ರೆಂಡ್. ಟೋಟಲ್ ಆಗಿ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂತ ಆಡ್ಸೆನ್ಸ್ ಪಿನ್. ಇದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸಿದೀನಿ ನಿಮ್ಗೆ ಫ್ರೆಂಡ್. ಇದು ಬಂದಿತ್ತು, ನನಗೆ ತುಂಬಾನೇ ಖುಷಿ ಆಯ್ತು. ಇದಕ್ಕಾಗಿ ನಾನು ಬಹಳ ವೇಟ್ ಮಾಡ್ತಾ ಇದ್ದೆ. ಇದು ಬರುತ್ತಾ ಇಲ್ಲೋದು ಕೂಡ ನನಗೆ ಡೌಟ್ ಇತ್ತು. ಯಾಕಂದ್ರೆ ಇದು ಬರೋದು ಈಸಿ. ಫಸ್ಟ್ ಟೈಮ್ಗೆ ಸ್ವಲ್ಪ ಅವ್ರಿಗೆ ಕನ್ಫ್ಯೂಸ್ ಇರುತ್ತೆ, ಬರುತ್ತೆ ಎಲ್ಲೋ ನಮ್ಮ ಅಡ್ರೆಸ್ಗೆ ಏನಾದ್ರು ಮಿಸ್ಟೇಕ್ ಆಗಿ ಎಲ್ಲರೂ ಹೋಗುತ್ತೋ ಏನೋ ಕೂಡ ಬಹಳ ಕನ್ಫ್ಯೂಷನ್ ಇರುತ್ತೆ. ಆದ್ರೂ ಕೂಡ ನನಗೆ ಆರಾಮಾಗಿ ಯಾವುದೇ ಒಂದು ತೊಂದರೆ ಇಲ್ಲದ ಲಾಂಗ್ ಟೈಮ್ ಯಾವ ಗ್ಯಾಪ್ ಇಲ್ಲ. ಯೂಟ್ಯೂಬ್ ನಲ್ಲಿ 15 ದಿವಸ 1 ತಿಂಗಳು ಅಂತಾರೆ, ನನಗೆ ಜಸ್ಟ್ 15 ದಿವಸದಲ್ಲಿ ಬರುತ್ತೆ. ನಿಮಗೂ ಕೂಡ 15 ದಿವಸದಲ್ಲಿ ಬರುತ್ತೆ. 15 ದಿವಸ ಕೂಡ ಬರ್ಬೋದು ಈ ಒಂದು ಪಿನ್ ಹೆಂಗಪ್ಪ ಅಂದ್ರೆ ಯೂಟ್ಯೂಬ್ ನಲ್ಲಿ ಫಸ್ಟ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು ಫ್ರೆಂಡ್. ನನ್ನ ಪ್ರಕಾರ, ನಿಮ್ಮ ಪ್ರಕಾರ ಗೋಲ್ಡನ್ ಬಟನ್, ಸಿಲ್ವರ್ ಬಟನ್ ಬಂದ್ರೆ ಅಚೀವ್ಮೆಂಟ್ ಇರ್ಬೋದು. ನನ್ನ ಪ್ರಕಾರ ಇದು ಸಣ್ಣದು. ನನಗೆ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಇದು ಸಣ್ಣ ಒಂದು ಅಚೀವ್ಮೆಂಟ್ ಮಾಡಿದೆ ಅಂತ ನಾ ತಿಳ್ಕೊಂಡಿದ್ದೀನಿ ಫ್ರೆಂಡ್. ಟೋಟಲ್ ಆಗಿ ಇದು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸಿದ್ದೀನಿ ಫ್ರೆಂಡ್. ಟೋಟಲ್ ಆಗಿ ನೀವು ಫಸ್ಟ್ ಟೈಮ್ ಏನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ, ನೀವು 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ಮೇಲೆ ಮಾನಿಟೈಸೇಷನ್ ಅಪ್ಲೈ ಮಾಡಿ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿ ಒಂದು $10 ಆದ್ಮೇಲೆ ನಿಮಗೆ ಐಡೆಂಟಿ ವೆರಿಫಿಕೇಶನ್ ನೀವು ಕಂಪ್ಲೀಟ್ ಮಾಡಿ ಒಂದು 10-15 ದಿವಸಕ್ಕೆ ನಿಮಗೆ ಈ ಒಂದು ಪಿನ್ ಬರುತ್ತೆ. ಪಿನ್ ಹಾಕಿದ್ಮೇಲೆ ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟ್ ಇದು ಬಂದು 15-20 ದಿವಸಕ್ಕೆ ಬ್ಯಾಂಕ್ ಆಡ್ ಆಗುತ್ತೆ. ಆಡ್ ಆದ್ಮೇಲೆ ನಿಮ್ಮ ಒಂದು ಅಕೌಂಟಿಗೆ ನಿಮ್ಮ ದುಡ್ಡು $100 ಕಂಪ್ಲೀಟ್ ಆಗಿ ಬೀಳುತ್ತೆ ಫ್ರೆಂಡ್. ಟೋಟಲ್ ಆಗಿ ತಿಳ್ಕೊಂಡಿದ್ರಿ. ಆದ್ರೆ ಯೂಟ್ಯೂಬ್ ನಲ್ಲಿ ಹೇಗೆ ದುಡ್ಡು ಮಾಡೋದು ಅಂತ ಕೂಡ ಹೇಳ್ತೀನಿ. ಯೂಟ್ಯೂಬ್ ನಲ್ಲಿ ವಿಡಿಯೋ ನಾ ಹಾಕ್ತೀನಿ ತಿಳ್ಕೊಳ್ಳಿ. ನಾನು ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ಒಂದು ಮಾಡಿರುವಂತ ವಿಡಿಯೋಗೆ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಆ ಒಂದು ಅಡ್ವರ್ಟೈಸ್ಮೆಂಟ್ ನಿಮಗೆ ದುಡ್ಡು ಬರುತ್ತೆ ಫ್ರೆಂಡ್. 1,000 ಜನ ನೋಡಿದ್ರೆ ಇಷ್ಟು, 2,000 ನೋಡಿದ್ರೆ ಇಷ್ಟು ಅಂತ ಬರುತ್ತೆ. ಆ ಮುಖಾಂತರ ನಿಮಗೆ ಅರ್ನಿಂಗ್ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಬಹಳ ಜನಕ್ಕೆ ಲೈಕು ಹಾಗೆ ಕಮೆಂಟ್ ಮಾಡಿದ್ರೆ ದುಡ್ಡು ಬರುತ್ತೆ ಅನ್ನೋದು ಕೂಡ ತಿಳ್ಕೊಂಡಿರ್ತಾರೆ. ಇದು ಎಲ್ಲ ಅಲ್ಲ. ನಮ್ಮ ಒಂದು ವಿಡಿಯೋಗೆ ಯೂಸ್ ಬರಬೇಕು. ಯೂಸ್ಗೆ
ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಅದಕ್ಕೆ ಮಾತ್ರ ನಮಗೆ ಅರ್ನಿಂಗ್ ಆಗುತ್ತೆ ಫ್ರೆಂಡ್ ಟೋಟಲ್ ನನಗೆ ಗೂಗಲ್ ಆಡ್ಸೆನ್ಸ್ ಇಂದ ಬಂದಿರೋ ಪಿನ್ ನನಗೆ ತುಂಬಾನೇ ಖುಷಿ ಆಯ್ತು. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ.